ಧನುರ್ರಾಶಿ ಯಾವುದೇ ರೀತಿಯ ಬದಲಾವಣೆಯ ಬಗ್ಗೆ ಚಿಂತನೆಯನ್ನು ನಡೆಸಬೇಡಿ. ಬದಲಾವಣೆಯ ಪರ್ವ ಅಲ್ಲ ಇದು, ಬದಲಾವಣೆಯ ಸಮಯ ಅಲ್ಲ ಇವತ್ತು. ಏನು ಪ್ರಯತ್ನ ಪಟ್ಟರೂ ಕೂಡ ಅದರಿಂದ ಒಳ್ಳೆಯದು ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಬದಲಾವಣೆ ವಿಚಾರಕ್ಕೆ ಹೋಗಬೇಡಿ. ಹೊಸ ಹೂಡಿಕೆಗೆ ಅವಕಾಶಗಳು ಮತ್ತೆ ಮತ್ತೆ ಒದಗಿ ಬರತಕ್ಕಂಥದ್ದಿದೆ. ಅನುಕೂಲಕರವಾದಂತಹ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾವುದು ಒಳ್ಳೆಯದಿದೆಯೋ ಅದು ನಿಮಗೆ ಉಪಯೋಗಕ್ಕೆ ಬರಲಿ. ಹಳೆಯ ವಿಚಾರಗಳನ್ನು ದೂರ ಮಾಡಿ ಬೇಸರವನ್ನು ಕಡಿಮೆ ಮಾಡಿಕೊಳ್ಳಿ. ಹಿಂದೆ ಯಾವತ್ತೋ ಏನೋ ಘಟನೆ ನಡೆದಿತ್ತು ಅಥವಾ ಯಾವುದೋ ಒಂದು ನನಗೆ ಆಗಿರಲಿಲ್ಲ, ಅನುಕೂಲವಾಗಲಿಲ್ಲ ಅನ್ನುವಂಥದ್ದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಿ ಪ್ರತಿನಿತ್ಯವೂ ದುಃಖ ಪಡೋದಕ್ಕಿಂತ ಆ ವಿಷಯವನ್ನು ದೂರ ಮಾಡಿಬಿಡಿ. ಇವತ್ತು ಒಳ್ಳೆಯ ಸಮಯ ಇದೆಯಾ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಮುಂದಕ್ಕೆ ಬೇಕಾದಂತಹ ಸರಿಯಾದಂತಹ ನೆಲೆಗಟ್ಟನ್ನು ಕಂಡುಕೊಳ್ಳಿ ಅನ್ನುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಕುಟುಂಬದಲ್ಲಿ ನೆಮ್ಮದಿಯ ಶಾಂತಿಯ ವಾತಾವರಣ ಇದನ್ನು ಕಾಪಾಡಿಕೊಳ್ಬೇಕು. ಕೋಪದಿಂದ ಗಾಯವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಚ್ಚರಿಕೆಯನ್ನು ವಹಿಸಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅನುಕೂಲವಾಗುತ್ತೆ. ನಾನು ಕಷ್ಟಪಟ್ಟಿದ್ದೇನೋ ವ್ಯರ್ಥ ಆಗ್ಬಿಡ್ತು, ಸುಮ್ಮನೆ ವಿನಾಕಾರಣ ಅಥವಾ ವೃಥಾ ನಾನು ಶ್ರಮವನ್ನು ಪಟ್ಟೆ ಅಂತ ಹೇಳುವಂಥದ್ದಿಲ್ಲ. ನಿಮ್ಮ ಕಷ್ಟಕ್ಕನುಗುಣವಾದಂತಹ ಫಲ ಆದಾಯ ಸಿಕ್ಕುವಂಥದ್ದಿದೆ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ಬೇರೆಯವರು ಯಾವ ವಿಷಯವನ್ನು ಇಟ್ಟುಕೊಂಡು ಏನು ಬೇಕಾದರೂ ಕೂಡ ಅವರು ಚರ್ಚೆ ಮಾಡಲಿ, ತೀರ್ಮಾನಗಳನ್ನು ಮಾಡಲಿ, ಆಟ ಆಡಲಿ, ನೀವು ಅದು ಯಾವುದಕ್ಕೂ ಕೂಡ ಹೋಗುವಂಥದ್ದು ಬೇಡ ಅಂತ ಅರ್ಥ. ಜನ ನಿಮ್ಮ ಸಲಹೆಯನ್ನು ಸ್ವೀಕರಿಸಬಹುದು. ಹಾಗಂತ ಉತ್ತಮವಾದಂತಹ ಸಲಹೆಯನ್ನು ನೀವು ಕೊಟ್ಟರೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತಕ್ಕಂಥದ್ದು. ಅಲ್ಲದೇ ಇರತಕ್ಕಂತಹ ಸಲಹೆಯನ್ನು ಕೊಟ್ಟರೆ ಆಗಲೂ ಕೂಡ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಕೆಟ್ಟ ದೃಷ್ಟಿಯಲ್ಲಿ. ಆಯ್ಕೆ ನಿಮ್ಮದು. ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ. ತುಳಸಿಯನ್ನು ಮಹಾವಿಷ್ಣುವಿಗೆ ಅರ್ಪಣೆ ಮಾಡಿ. ವಿಶೇಷವಾಗಿ ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮಗೆ ಸಕಲೈಶ್ವರ್ಯವನ್ನು, ಎಲ್ಲ ಅನುಕೂಲಗಳನ್ನು ನೀಡಲಿ. ಶುಭವಾಗಿ. ಕುಂಭರಾಶಿ, ವಾದ ವಿವಾದಗಳಿಂದ ಸಮಸ್ಯೆಯನ್ನು ಮಾಡಿಕೊಡ್ತೀರಿ. ಮಾತು ನಿಧಾನವಾಗಿ ಪ್ರಾರಂಭವಾಗುತ್ತೆ, ಚರ್ಚೆಗೆ ಗ್ರಾಸವಾಗುತ್ತೆ, ವಾದವಾಗುತ್ತೆ, ವಿವಾದವಾಗುತ್ತೆ, ಕೆಟ್ಟ ಹೆಸರಿಗೆ ಕಾರಣವಾಗುತ್ತೆ. ಆದ್ದರಿಂದ ಆ ಮಾತು ನಿಮ್ಮ ಹಿಡಿತದಲ್ಲಿರಬೇಕು. ವಿಷಯ ಯಾವುದು ಅನ್ನೋದರ ಬಗ್ಗೆ ಸಮರ್ಪಕವಾದಂತಹ ಒಂದು ನಿರೂಪಣೆ ಇರಬೇಕು ಅನ್ನುವಂಥದ್ದು ಅರ್ಥ. ಆತಂಕವನ್ನು ಎಲ್ಲೂ ವ್ಯಕ್ತಪಡಿಸಬೇಡಿ. ಸಮಾಧಾನವನ್ನು ಕಾಪಾಡಿಕೊಳ್ಳಿ, ಕಂಡುಕೊಳ್ಳಿ ಅನ್ನುವಂಥದ್ದು. ಏನೋ ಆತಂಕ ಆಗ್ತಾ ಇದೆ ಅಂತ ಹೇಳಿದರೆ ಯಾವುದರಿಂದ, ಹೇಗೆ, ಏನು, ಎತ್ತ ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅದು ಯಾವುದೂ ಕೂಡ ಬೇಡವೇ ಬೇಡ ಅನ್ನುವಂಥದ್ದು. ಅನಗತ್ಯವಾದಂತಹ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ. ಬೇಡದೇ ಇರೋದಕ್ಕೆ ಕಾಲಹರಣವಾಗುತ್ತೆ. ಅದು ಬೇಡ. ಅದನ್ನು ಆದಷ್ಟು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಅನ್ನುವಂಥದ್ದು. ಹಣದ ವಿಚಾರದಲ್ಲಿ ನಿರಾಸೆ ಆಗುತ್ತೆ. ಏನೋ ಒಂದು ನಿರೀಕ್ಷೆಯಲ್ಲಿ ಇರ್ತೀರಿ, ಎಷ್ಟು ಲಾಭ ಬರ್ಬೋದು, ಎಷ್ಟು ಹಣ ಬರ್ಬೋದು, ಎಷ್ಟು ಗಳಿಸಬಹುದು, ಎಷ್ಟು ಹೀಗೆ ನನಗೆ ಅನುಕೂಲವಾಗುತ್ತೆ ಅಂತ. ಅದು ಯಾವುದೂ ಆಗದೇ ಇದ್ದಾಗ ಸ್ವಾಭಾವಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ನಿಮಗೆ ಬೆಲೆ ದೊರೆಯುವಂಥದ್ದಿದೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಪ್ರಾರ್ಥನೆ ಮಾಡಿ. ಅಪರೂಪವಾದಂತಹ ತುಂಬೆ ಹೂವು ನಿಮಗೆಲ್ಲಾದರೂ ಸಿಕ್ಕಿದರೆ ಅದನ್ನು ಸಂಗ್ರಹ ಮಾಡಿ ಈಶ್ವರನಿಗೆ ಅರ್ಪಣೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗುತ್ತೆ, ಗೊಂದಲವಾಗುತ್ತೆ. ಯಾವುದನ್ನು ನೀವು ನಂಬಿರ್ತೀರೋ ಅದೇ ನಿಮಗೆ ವಿರುದ್ಧವಾದಂತಹ ಫಲವನ್ನು, ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆತಂಕಕ್ಕೆ ಎಡೆಯಾಗುತ್ತೆ. ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತೆ. ನಂಬಿ ಹೀಗಾಯ್ತಲ್ಲ ಅನ್ನುವಂಥದ್ದು ಯೋಚನೆಗೆ ಬರುತ್ತೆ. ಇವ್ಯಾವುದನ್ನು ಕೂಡ ನೀವು ನಿರೀಕ್ಷೆ ಮಾಡಿರೋದಿಲ್ಲ. ಅಂತಹ ಆಘಾತವನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ಸೇವೆ ಅಥವಾ ಸಹಾಯ ಇದಕ್ಕೆ ಸಮಾಜದಲ್ಲಿ ಮನ್ನಣೆ ಸಿಕ್ಕತ್ತೆ. ನೀವೆಷ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ತೀರೋ, ಎಷ್ಟು ಶಿಸ್ತುಬದ್ಧವಾಗಿರ್ತೀರೋ ಅದಕ್ಕೆ ತಕ್ಕ ಗೌರವ ಸಮಾಜದಲ್ಲಿ ನಿಮಗೆ ಸಿಕ್ಕತ್ತೆ ಅಂತ ಅರ್ಥ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಹುದು. ಅದಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಜೊತೆಗೆ ಭದ್ರತೆ ಇರಲಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ತಕ್ಕಂತಹ ಒಂದು ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡುವಂತಹ ಯೋಗ
ಈ ದಿವಸ ನಿಮಗೆ ಒದಗಿ ಬಂದರೆ ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯ ಬಗ್ಗೆ ಗಮನ ಹೋಗಲಿ. ಶುಭವಾಗಿ.